SSLC ಪರೀಕ್ಷೆಯ ವಿಜ್ಞಾನ ವಿಷಯದಲ್ಲಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು SSLC ಪರೀಕ್ಷಾ ಮಂಡಳಿಯವರು ಈಗಾಗಲೇ ಹೊರತಂದಿದ್ದಾರೆ. ಸಾಕಷ್ಟು ಅದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಅದರಲ್ಲಿ ಕೆಲವು ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನಾವು ಪುನರಾವರ್ತನೆ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಕ್ಕಳಿಗೆ ಆಡಿಯೋಗಳ ಮೂಲಕ ಇದನ್ನು ಕೇಳಿಸಿ ಇನ್ನೂ ಸ್ವಲ್ಪ ಅವ್ರನ್ನ ಪರಿಪೂರ್ಣನಾಗಿ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ನಾವು ಈ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸಲು ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗಾದರೆ ಇದರಲ್ಲಿ ನಾವು ಉತ್ತರಗಳನ್ನು ನೋಡೋಣ. ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗಿಗೆ ಹೊಂದುವಂತೆ ಇರಬೇಕು. ಪ್ರತಿಯೊಂದು ಉಪಕರಣ ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಿರಬೇಕು. ಮಂಡಲಕ್ಕೆ ಭೂಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವಂಥ ಹಾನಿಯನ್ನು ತಪ್ಪಿಸಲಿಕ್ಕೆ ನಾವು ಸೂಕ್ತ ರೇಟಿಂಗ್ ಇರುವಂಥ ಫ್ಯೂಸನ್ನು ಬಳಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಬಾರದು ಅನ್ನುವಂಥ ಒಂದು ಈ ರೀತಿ ಉತ್ತರಗಳನ್ನು ನಾವು ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಾಹಕವೊಂದರ ರೋಧವು ಅವಲಂಬಿಸಿರುವಂತಹ ಅಂಶಗಳನ್ನು ತಿಳಿಸಿರಿ ಅಂತ ಇದೆ. ವಾಹಕವೊಂದರ ರೋಧವು ಯಾವ ಅಂಶಗಳನ್ನು ಅವಲಂಬಿಸಿದೆ ಎನ್ನುವಂಥದ್ದು ಒಂದು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ತಾಪ ಹಾಗೂ ವಾಹಕವಾಗಿ ಬಳಸುವ ವಸ್ತುವಿನ ಒಂದು ಪ್ರಾಕೃತಿಕ ಗುಣ ಅನ್ನುವಂಥದ್ದನ್ನು ಹೇಳ್ಬೋದು. ನಂತರದ ಪ್ರಶ್ನೆ, ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿರಿ ಅಂದರು. ಸಮೀಪ ದೃಷ್ಟಿ ದೋಷದ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿರಿ ಅಂದರೆ ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೇಳ್ಯಾರ. ಹಾಗಾದರೆ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಿ ಪಾಯಿಂಟ್ ಟು ಪಾಯಿಂಟನ್ನು ಬರೀಬೇಕಾಗ್ತದೆ. ಒಂದು ಸಮೀಪ ದೃಷ್ಟಿ ದೋಷದ 2 ಲಕ್ಷಣಗಳನ್ನು ನಾವು ಹೇಳಬೇಕು. ಒಂದು ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇದು ಕಾರಣಗಳನ್ನು ಕೇಳ್ಯಾರ. ಆ ಕಾರಣದ ಒಂದು ಮಸೂರದ ವಕ್ರತೆ ವಿಪರೀತವಾಗಿ ಹೆಚ್ಚಾಗಿರ್ತದೆ ಅಥವಾ ಎರಡನೇದು ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ ಎನ್ನುವಂಥದ್ದನ್ನು ಹೇಳ್ಬೋದು. ಇನ್ನು ಸೂಕ್ತ ಸಾಮರ್ಥ್ಯ ಹೊಂದಿದಂತಹ ಸಮೀಪ ದೃಷ್ಟಿ ದೋಷ ನಿವಾರಣೆ ಮಾಡುವಂಥ ಒಂದು ಮಸೂರ ಯಾವುದಂದರೆ ನಿಮ್ನ ಮಸೂರವನ್ನು ಉಪಯೋಗಿಸಿ ಕಣ್ಣಿನ ದೋಷವನ್ನು ನಿವಾರಣೆ ಮಾಡಬಹುದು ಅಂತ. ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು ಅಂತ ಕೇಳ್ತಾರೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಯಾವುದು ಅನ್ನುವಂಥದ್ದು ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಕಣ್ಣಿನ ಮಸೂರವು ಸಂಗಮ ದೂರದಲ್ಲಿ ಮಾಡಿಕೊಳ್ಳುವಂಥ ಹೊಂದಾಣಿಕೆಯನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳ್ತಾರೆ. ಕಣ್ಣಿನ ಮಸೂರ ಏನಿರ್ತದೆ ಅದು ದೂರದ ಮತ್ತು ಸಮೀಪದ ವಸ್ತುಗಳನ್ನು ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸಂಗಮ ದೂರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಆ ಒಂದು ಹೊಂದಾಣಿಕೆಯನ್ನು ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಕೇಳಿದ್ದಾರೆ. ಬೆಳಕಿನ ವಕ್ರೀಭವನದ ನಿಯಮ ಮತ್ತು ಇದು 2ನೇ ಸಿದ್ಧತಾ ಪರೀಕ್ಷೆಯಲ್ಲಿ ಕೂಡ ಬಂದಿತ್ತು. ಭಾಳಷ್ಟು ಪ್ರಶ್ನೆಗಳು ಕೆಲವು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇವೆ, ಸ್ವಲ್ಪ ಗಮನಿಸಬೇಕು. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿರಿ ಅಂತ ಇದ್ದಾರೆ. ಪತನ ಕಿರಣ ನೋಡಿ 2 ನಿಯಮಗಳನ್ನು ನಾವು ಎಲ್ಲ ನಿಯಮಗಳನ್ನ ಬೈಪಾಟ್ ಮಾಡಬೇಕು. ಅವುಗಳನ್ನು ಅರ್ಥನೂ ಮಾಡ್ಕೊಳ್ಬೇಕು. ಅದು ಪೂರ್ಣ ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕಾಗ್ತದೆ ಅನ್ನೋದನ್ನು ಗಮನಿಸಬೇಕು. ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಅಂದರೆ ಗಾಳಿ ಮತ್ತು ಗಾಜು ಅರ್ಥಗತ. ಹಾಗಾದರೆ 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನು 2ನೇದು ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿರ್ತದೆ ಎನ್ನುವಂಥದ್ದನ್ನು ಹೇಳ್ಬೋದು. 2ನೇ ನಿಯಮ. ಇನ್ನು ಪೀನ ದರ್ಪಣ ಮತ್ತು ಪೀನ ಮಸೂರ ನೋಡಿ
ದರ್ಪಣ ಮತ್ತು ಮಸೂರಗಳ ವ್ಯತ್ಯಾಸ ಕೇಳ್ಯಾರ. ಮಸೂರಗಳ ವ್ಯತ್ಯಾಸ ಅಲ್ಲ, ನಿಮ್ನ ಮತ್ತು ಪೀನ ಮಸೂರಗಳು, ನಿಮ್ನ ಮತ್ತು ಪೀನ ದರ್ಪಣಗಳಲ್ಲ. ಇಲ್ಲಿ ಏನು ಕೇಳ್ಯಾನ, ಎರಡನ್ನೂ ಕೇಳ್ಯಾನ. ಒಂದು ಪೀನ ದರ್ಪಣ ಮತ್ತು ಪೀನ ಮಸೂರ ನೋಡಿ, ಎರಡರ ವ್ಯತ್ಯಾಸಗಳು ಕೇಳ್ಯಾರ. ಹಾಗಾದರೆ ಪೀನ ದರ್ಪಣ ಏನು ಹೇಳುತ್ತೆ, ಅದರ ಲಕ್ಷಣಗಳು ಯಾವುವು? ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈನ ಹೊಂದಿರ್ತದೆ, ಅದು ಪೀನ ದರ್ಪಣ. ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈ ಹೊಂದಿರ್ತದೆ. ಪೀನ ಮಸೂರ ಏನು ಮಾಡುತ್ತೆ, ಎರಡೂ ಬದಿಗಳಲ್ಲಿ ಉಬ್ಬಾದ ಮೇಲ್ಮೈಯನ್ನು ಹೊಂದಿರ್ತದೆ, ಎರಡೂ ಬದಿಯಲ್ಲಿ ಉಬ್ಬಾದ ಮೇಲ್ಮೈಯನ್ನು ಹೊಂದಿರ್ತದೆ. ಇನ್ನು ಬೆಳಕಿನ ಪುಂಜವನ್ನು ಪೀನ ದರ್ಪಣ ಏನು ಮಾಡುತ್ತೆ, ಬೆಳಕಿನ ಪುಂಜವನ್ನು ಪ್ರತಿಫಲಿಸ್ತದ ಮತ್ತು ವಿಕೇಂದ್ರೀಕರಿಸ್ತದ, ಯಾವುದು ಪೀನ ದರ್ಪಣ. ಇನ್ನು ಪೀನ ಮಸೂರ ಏನು ಮಾಡುತ್ತೆ, ಬೆಳಕಿನ ಪುಂಜವನ್ನು ವಕ್ರೀಭವನಗೊಳಿಸ್ತದೆ ಮತ್ತು ಕೇಂದ್ರೀಕರಿಸುವಂಥ ಮಸೂರ ಇದು ಅಂತ, ಬೆಳಕನ್ನು ಕೇಂದ್ರೀಕರಿಸ್ತದೆ ಅನ್ನುವಂಥದ್ದು ಹೇಳ್ಬೋದು. ಇನ್ನು ಪೀನ ಮಸೂರ ಪೀನ ದರ್ಪಣ ಏನು ಮಾಡುತ್ತೆ, ಯಾವಾಗಲೂ ಮಿಥ್ಯ ಚಿಕ್ಕದಾದ ನೇರವಾದಂಥ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಪೀನ ಮಸೂರ ತಗೊಂಡಾಗ ವಸ್ತುವಿನ ಸ್ಥಾನವನ್ನು ಆಧರಿಸಿ ಮಿಥ್ಯ, ಸತ್ಯ, ಚಿಕ್ಕದಾದ, ದೊಡ್ಡದಾದ, ತಲೆ ಕೆಳಗಾದ, ನೇರವಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ ಅಂತ ಹೇಳ್ಬೋದು. ಇನ್ನು ಪೀನ ದರ್ಪಣ ತೊಗೊಂಡ್ರೆ ಕೊನೆಯ ಒಂದು ವ್ಯತ್ಯಾಸ, ಅದರ ಗುಣ ಏನಪ್ಪ ಅಂದರೆ ಉಪಯೋಗ ಕೊಟ್ಟಾರೆ. ಇಲ್ಲಿ ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸ್ತಾರೆ ನೋಡಿ, ಪೀನ ದರ್ಪಣವನ್ನು ಬಳಸ್ತಾರೆ, ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸ್ತಾರೆ. ಇನ್ನು ಪೀನ ಮಸೂರವನ್ನು ಕನ್ನಡಕ, ಸೂಕ್ಷ್ಮ ದರ್ಶಕ, ಪ್ರೊಜೆಕ್ಟರ್ಗಳಲ್ಲಿ ಬಳಸುವಂಥದ್ದು ಇದು ಏನು ಅಂಥದ್ದನ್ನು ಹೇಳ್ಬೋದು. ಓಕೆ, ಇನ್ನು ಹಿತ್ತಾಳೆಯಲ್ಲಿರುವಂತಹ ಲೋಹಗಳು, ಇದು ಮಿಶ್ರಲೋಹ ಹಿತ್ತಾಳೆ, ಅದರ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ತಾಮ್ರ ಮತ್ತು ಸತು ಇರ್ತದೆ ಅಂತ ಹೇಳ್ಬೋದು. ತಾಮ್ರ ಮತ್ತು ಸತು ಅನ್ನುವಂಥದ್ದು ಇರ್ತದೆ, ಅದು ಹಿತ್ತಾಳೆಯ ಮಿಶ್ರಲೋಹ, ಅದರ ಘಟಕಗಳು ತಾಮ್ರ ಮತ್ತು ಸತು ಅಂತ ಹೇಳ್ತಾರೆ. ಇನ್ನು ಕಾರ್ಬನ್ ಹೈಡ್ರೋಕಾರ್ಬನ್ ಶ್ರೇಣಿ ಒಳಗೆ ದೊಡ್ಡ ಅಣುಗಳನ್ನು ಉಂಟು ಮಾಡುವಂಥ ಕಾರ್ಬನ್ನಿನ ಒಂದು ಗುಣ ಯಾವುದಪ್ಪ ಅಂದರೆ ಕೆಟನೀಕರಣ ಅಂತ. ಒಂದು ಕಾರ್ಬನ್ ಮತ್ತೊಂದು ಕಾರ್ಬನ್ನೊಂದಿಗೆ ನೂರಾರು ಸಾವಿರಾರು ಸರಪಳಿ ರೂಪದಲ್ಲಿ ರಚನೆ ಆಗ್ತದೆ, ಅದು ನಾವು ಕೆಟನೀಕರಣ ಅಂತ ಕರಿತೀವಿ, ದೊಡ್ಡ ಅಣು ಆಗತ್ತೆ ಅಂತ. ಇನ್ನು ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಪ್ರತ್ಯಾಮ್ಲವನ್ನು ಹೆಂಗೆ ಪತ್ತೆ ಹಚ್ತೀರಿ ಅಂತ ಕೇಳ್ಯಾರು. ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ನಂತರ ಅದನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ಪುನಃ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆ ಒಂದು ರೀತಿಯಲ್ಲಿ ನಾವು ಅದನ್ನು ಅಂದರೆ ಪ್ರತ್ಯಾಮ್ಲವನ್ನು ಪತ್ತೆ ಹಚ್ತೀವಿ ಅಂತ ಹೇಳ್ಬೋದು. ಇನ್ನು ಥರ್ಮೈಟ್ ಕ್ರಿಯೆ ಬರ್ತದೆ. ಥರ್ಮೈಟ್ ಕ್ರಿಯೆ ಅಂದರೆ ಏನು, ಮುರಿದ ರೈಲು ಕಂಬಿಗಳನ್ನು, ಯಂತ್ರಗಳ ಭಾಗಗಳನ್ನು ಜೋಡಿಸುವಲ್ಲಿ ಈ ಕ್ರಿಯೆಯನ್ನು ಅನ್ವಯಿಸುತ್ತಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಮುಂದಿನ ಪ್ರಶ್ನೆಗಳ ಮತ್ತೊಂದು ಅವಧಿಯಲ್ಲಿ ಚರ್ಚೆ ಮಾಡೋಣ.